ಎಸ್ಐಟಿ ಕಸ್ಟಡಿಯಲ್ಲಿ ಈಗಾಗಲೇ ಒಂದು ರಾತ್ರಿಯನ್ನ ಪ್ರಜ್ವಲ್ ರೇವಣ್ಣ ಕಳೆದಿದ್ದಾರೆ. ಯಾಕಂದ್ರೆ ಮೊನ್ನೆ ತಡರಾತ್ರಿ ಬಂದಂತಹ ಪ್ರಜ್ವಲ್ ರೇವಣ್ಣ ಅವತ್ತು ಪೂರ್ತಿ ಒಂದಷ್ಟು ವಿಚಾರಣೆಯನ್ನ ಎದುರಿಸಿದ್ರು. ನಂತರ ನಿನ್ನೆ ಅವರನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಲಾಯಿತು. ನಂತರ ಅವ್ರನ್ನ 10 ಗಂಟೆವರೆಗೂ ಕೂಡ ರಾತ್ರಿ ವಿಚಾರಣೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ವಿಚಾರಣೆ ವೇಳೆ ಇದುವರೆಗೂ ಕೂಡ ಸೂಕ್ತ ಉತ್ತರವನ್ನ ಪ್ರಜ್ವಲ್ ನೀಡಿಲ್ವಂತ. ಪ್ರಜ್ವಲ್ಗೆ ಊಟ ಕೊಟ್ಟಿದ್ದಾರೆ. ಅದಾದ ನಂತರ ಎಸ್ಐಟಿ ಸಿಬ್ಬಂದಿ ತೆರಳಿದ್ದಾರೆ. 10 ಗಂಟೆ ನಂತರ ರಾತ್ರಿ 11:30 ತನಕನೂ ಕೂಡ ನಿದ್ದೆ ಮಾಡದೆ ಕೂತ ಜಾಗದಲ್ಲೇ ಕೂತಿದ್ದ ಪ್ರಜ್ವಲ್. ಎಸ್ಐಟಿ ಕಸ್ಟಡಿಯಲ್ಲಿ ಈಗ ಒಂದು ರಾತ್ರಿಯನ್ನ ಕಳೆದಿರುವಂತಹ ಪ್ರಜ್ವಲ್ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಪ್ರಮುಖವಾದಂಥ ವಿಚಾರ. ಏನೇ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನಾನಂತೂ ಏನು ಹೇಳಲ್ಲ ಅನ್ನೋ ರೀತಿಯಾದಂಥ ಕೆಲವೊಂದಷ್ಟು ಉಡಾಫೆ ಉತ್ತರಗಳನ್ನೇ ಕೊಡ್ತಾ ಇದ್ದಾನೆ ಅನ್ನೋಂಥದ್ರ ಬಗ್ಗೆ ಎಸ್ಐಟಿ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಇನ್ನು ರಾತ್ರಿ ತಡರಾತ್ರಿವರೆಗೂ ಕೂಡ ನಿದ್ದೆ ಮಾಡದೆ ನೆಮ್ಮದಿಯೂ ಕೂಡ ಇಲ್ಲದೆ ಚಡಪಡಿಸಿದ್ದ ಅನ್ನುವಂಥ ಒಂದು ವಿಚಾರ. 11:30ವರೆಗೂ ಕೂಡ ಕುಂತ ಜಾಗದಲ್ಲೇ ಕುಂತಿದ್ದಂತಹ ಪ್ರಜ್ವಲ್ ನಂತರ ಎಂದಿನಂತೆ ರಾತ್ರಿ ಊಟ. ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೊಟ್ಟಂತಹ ಎಸ್ಐಟಿ ಅಧಿಕಾರಿಗಳು ಅಲ್ಲಿಂದ ತೆರಳಿದರೆ ಇನ್ನು ನೆಕ್ಸ್ಟ್ ಇವತ್ತಿಂದ ಮತ್ತೆ ವಿಚಾರಣೆ ಆರಂಭವಾಗುತ್ತೆ. ಒಟ್ಟಿನಲ್ಲಿ ಪ್ರಜ್ವಲ್ ಈಗ ಬಾಯಿ ಬಿಡದೆ ಇರುವಂಥದ್ದು ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಒಂದು ರೀತಿ ಚಾಲೆಂಜಿಂಗ್ ಆಗಿ ಪರಿಣಮಿಸಿದೆ. ಯಾಕಂದರೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಇಟ್ಕೊಂಡಿರ್ತಾರೆ. ಆ ಪ್ರಶ್ನೆಗಳಿಗೆಲ್ಲವುದಕ್ಕೂ ಕೂಡ ಮೊದಲು ಯಾರು ಆರೋಪಿತರಿರ್ತಾರೆ ಅವರಿಂದ ಉತ್ತರವನ್ನು ಕೇಳ್ತಾರೆ. ಅವರೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ವಿಚಾರಣೆಗೆ ಸಹಕಾರಿಯಾಗುತ್ತೆ, ತನಿಖೆಯ ಒಂದು ಹಾದಿ ಕೂಡ ಸುಗಮವಾಗುತ್ತೆ. ಆದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಯಾವುದಕ್ಕೂ ಕೂಡ ಸರಿಯಾದಂಥ ಉತ್ತರ ಕೊಡ್ತಾ ಇಲ್ಲ ಅಂತೇಳಿ. ಸೊ ಹಾಗಾಗಿ ಪ್ರಜ್ವಲ್ ರೇವಣ್ಣನ ವಿಚಾರಣೆ ಎಸ್ಐಟಿಗೆ ಸ್ವಲ್ಪ ಸವಾಲಾಗಿ ಪರಿಣಮಿಸ್ತಾ ಇದೆ. ಇನ್ನು ಹಳೆ ಮೊಬೈಲ್ ಕೂಡ ಇಲ್ಲ, ಹೊಸ ಮೊಬೈಲ್ನಲ್ಲಿ ಏನೂ ಕೂಡ ಇಲ್ಲ, ನಾನು ಬಳಸ್ತಾ ಇರೋದೇ ಬೇಸಿಕ್ ಸೆಟ್ ಅಂತ ಹೇಳ್ತಾನೆ. ಇನ್ನು ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಪ್ರಜ್ವಲ್ ಜಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇದು ರಾಜಕೀಯ ಪಿತೂರಿ ಅಂತ ಮಾತ್ರ ಹೇಳುವಂತಹ ಪ್ರಜ್ವಲ್, ನಾನೇನು ಮಾಡಿಲ್ಲ, ಇದು ನನ್ನ ವಿರುದ್ಧ ಮಾಡಿರುವಂತಹ ಒಂದು ಪಿತೂರಿ, ಸುಖ ಸುಮ್ಮನೆ ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ, ನಿಮ್ಮ ಕೆಲಸ ನೀವು ಮಾಡಿ, ನಾನೇನು ಹೇಳಲ್ಲ ಅಂತ ಹೇಳಿ ಪ್ರಜ್ವಲ್ ಗಪ್ಚುಪ್ ಆಗಿದ್ದಾನೆ. ಸಂತ್ರಸ್ತೆಯರ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಪ್ರಜ್ವಲ್ ಹೇಳ್ತಾ ಇದ್ದಾನಂತೆ. ಇದು ಸ್ವಲ್ಪ ಮಟ್ಟಿಗೆ ಈಗ ಸವಾಲಾಗಿ ಪರಿಣಮಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ವಿಚಾರಣೆ ನಡೆಸುವಂಥ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ವಿಚಾರಣೆಯನ್ನು ಮಾಡುವಾಗ ಪ್ರಶ್ನೆಗಳನ್ನು ಕೇಳುವಂಥದ್ದು, ಅದಕ್ಕೆ ಉತ್ತರವನ್ನು ಪಡೆದುಕೊಂಡು ಅದರ ಮೇಲೆ ರಿಪೋರ್ಟ್ ಬಿಲ್ಡ್ ಆಗುತ್ತೆ. ನಂತರ ವಿಚಾರಣೆಯ ಹಾದಿ ಕೂಡ, ತನಿಖೆಯ ಹಾದಿ ಕೂಡ ಸುಗಮವಾಗಿ ಸಾಗುತ್ತೆ. ಬಟ್ ಎಲ್ಲೊಂದು ಕಡೆ ಆರೋಪಿತರು ಅದಕ್ಕೆ ಸಹಕಾರವನ್ನೇ ನೀಡಲಿಲ್ಲ ಅಂತ ಹೇಳಿದ್ರೆ ಅದು ಅಧಿಕಾರಿಗಳಿಗೆ ಒಂದು ರೀತಿ ಸಹಜವಾಗಿ ಆಗುವಂತಹ ಒಂದಷ್ಟು ಚಾಲೆಂಜಸ್. ಆದರೂ ಎಸ್ಐಟಿ ಟೀಮ್ನಲ್ಲಿರುವಂಥವರು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಕೂಡ ಸಾಕಷ್ಟು ಇಂಥ ಜನರನ್ನು ನೋಡಿರ್ತಾರೆ. ಅದೆಷ್ಟೋ ಇಂಥ ಆರೋಪಿಗಳನ್ನೆಲ್ಲವನ್ನೂ ಕೂಡ ಅವ್ರು ವಿಚಾರಣೆ ನಡೆಸಿರ್ತಾರೆ. ಹೇಗೆ ಬಾಯಿ ಬಿಡಿಸ್ಬೇಕು, ಯಾವಾಗ ಯಾವ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರ ಪಡಿಬೇಕು ಅನ್ನೋಂಥದ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಸಮಯ ಕೊಟ್ಟು ನಂತರ ಬಿಟ್ಟು ಹಿಡಿಯುವಂಥದ್ದು ಅಂತ ಹೇಳ್ತಾರಲ್ಲ, ಸೊ ಹಾಗೆ ನೋಡ್ತಾ ಇದ್ದಾರೆ ಅಧಿಕಾರಿಗಳು ಕೂಡ. ಅದೆಲ್ಲಿವರೆಗೂ ಕೂಡ ಕಣ್ಣ ಮುಚ್ಚಾಲೆ ಆಡ್ತಾನೆ. ಇದುವರೆಗೂ ಕಣ್ಣ ಮುಚ್ಚಾಲೆ ಆಡ್ಕೊಂಡಿದ್ದಂಥ ಪ್ರಜ್ವಲ್, ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ತಪ್ಪಿಸ್ಕೊಂಡೇ ಓಡಾಡ್ತಾ ಇದ್ದಂಥ ಪ್ರಜ್ವಲ್ ಕೊನೆಗೂ ಬರಲೇಬೇಕಾಯ್ತಾ? ಉಪ್ಪು ತಿಂದವ್ನು ನೀರು ಕುಡಿಲೇಬೇಕು ಅನ್ನುವಂಥದ್ದು ಇಲ್ಲೂ ಕೂಡ ಸಾಬೀತಾಯ್ತಾ? ಎಷ್ಟು ದಿನಗಳ ಕಾಲ ಓಡಾಡೋಕ್ಕೆ ಸಾಧ್ಯ ಆಯಿತು? ಅಪ್ಪಪ್ಪ ಅಂದರೆ 34-35 ದಿನಗಳ ಕಾಲ ಮಾತ್ರ ತಪ್ಪಿಸ್ಕೊಂಡು ತಲೆ ಮರೆಸ್ಕೊಂಡು ಇರೋದಕ್ಕೆ ಸಾಧ್ಯ. ನಂತರ ಬರಲೇಬೇಕಾಯ್ತಾ? ಎಸ್ಐಟಿ ವಿಚಾರಣೆಗೆ ಹಾಜರಾಗಲೇಬೇಕಾಯ್ತಾ? ಅದೇ ರೀತಿ ಕೇಳಿದಂಥ ಒಂದು ಪ್ರಶ್ನೆಗಳಿಗೆ ಇವತ್ತಲ್ಲ ನಾಳೆ ವಿಚಾರಣೆಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇಬೇಕಾಗತ್ತೆ. ಸೊ ಒಟ್ಟಿನಲ್ಲಿ